ಗುಡ್ ಈವ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ಮಗಳೇ ಅಶೋಕ್ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ ಸ್ಟಾರ್ ಲೈವ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ. ಫ್ರೆಂಡ್ಸ್, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಕ್ಷತೆ ಚಿತ್ರತಂಡ ನಮ್ಮೊಂದಿಗಿದೆ. ಅಕ್ಷತೆ ಚಿತ್ರದ ನಾಯಕಿ ಮೈತ್ರಿ ಅವರು ನಮ್ಮದಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಹಲೋ, ವೆಲ್ಕಮ್ ಟು ದ ಶೋ. ಹಾಗೆ ಚಿತ್ರದ ನಿರ್ಮಾಪಕರಾದಂತಹ ಲಯನ್ ಕೊರಿಯರ್ ವೆಂಕಟೇಶ್ ಅವರು ಕೂಡ ನಮ್ಮೊಂದಿಗಿದ್ದಾರೆ, ಅವ್ರನ್ನೂ ಕೂಡ ವೆಲ್ಕಮ್ ಮಾಡೋಣ. ಹಲೋ ಸರ್, ವೆಲ್ಕಮ್ ಟು ದ ಶೋ. ಸೊ ಅಕ್ಷತೆ ಚಿತ್ರದ ಬಗ್ಗೆ ಮಾತಾಡೋಣ. ಸೊ ಆ ಚಿತ್ರ ರಿಲೀಸ್ ಆಗಕ್ಕಿಂತ ಮುಂಚೆ ಒಂಥರ ಫೀಲಿಂಗು, ರಿಲೀಸ್ ಆದ್ಮೇಲೆ ಒಂಥರ ಫೀಲಿಂಗು. ರಿಲೀಸ್ ಆಗಕ್ಕಿಂತ ಮುಂಚೆ ಎಂತ ಫೀಲಿಂಗ್ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಕಬಾಲಿ ಚಿತ್ರದ ವಿರುದ್ಧ ಸಿನಿಮಾನ ರಿಲೀಸ್ ಮಾಡ್ತಾ ಇರೋದು, ಕಾನ್ಫಿಡೆಂಟ್ ಆಗಿ ಕೂಡ ಇದ್ರಿ ಅಂಡ್ ಸ್ವಲ್ಪ ನರ್ವಸ್ನೆಸ್ ಕೂಡ ಇತ್ತು. ಸೊ ಇವಾಗ ಸಿನಿಮಾ ರಿಲೀಸ್ ಆಗ್ಬಿಟ್ಟು ರಿವ್ಯೂಸ್ ಎಲ್ಲರೂ ಕೂಡ ಗೊತ್ತಾಗಿದೆ. ಸೊ ಅಕ್ಷತೆ ಚಿತ್ರನ ಬಹಳ ಚೆನ್ನಾಗಿ ಎಲ್ಲರೂ ಕೂಡ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ನಿಮಗೆ ಇರ್ತಕ್ಕಂಥ ಫೀಲಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಖಂಡಿತ ನಿಜ, ನೀವು ಹೇಳಿದಾಗೆ ಕವ್ವಾಲಿ ಜೊತೆ ಒಂದು ಕನ್ನಡ ಸಿನಿಮಾ ಬಂದಿದ್ದಂದ್ರೆ ನಮ್ಮ ಅಕ್ಷತೆ ಸಿನಿಮಾ. ಸೊ ಆ್ಯಕ್ಚುಲಿ ತುಂಬ ಹೈ ಬಜೆಟ್ ಸಿನಿಮಾ, ಅದು ತುಂಬ ಹೈಪ್ ಕ್ರಿಯೇಟ್ ಮಾಡಿತ್ತು. ಸೊ ಅದ್ರ ಮುಂದೆ ನಾವು ಅಕ್ಷತೆ ಸಿನಿಮಾ ರಿಲೀಸ್ ಮಾಡ್ಬೇಕಂದಾಗ ತುಂಬ ಜನ ಆ್ಯಕ್ಚುಲಿ ಹೇಳಿದ್ರು, ಯಾಕೆ ಕವ್ವಾಲಿ ಅಪೋಸಿಟ್ ಹೋಗ್ತಿದ್ದೀರಾ, ಬೇಡ ರಿಲೀಸ್ ಮಾಡಬೇಡಿ ಅಂತ. ಬಟ್ ಸ್ಟಿಲ್ ನಮ್ಮ ಪ್ರೊಡ್ಯೂಸರ್ ಇಬ್ರು ವೆಂಕಟೇಶ್ ಸರ್ ಮತ್ತೆ ಸಂಜೀವ್ ಶೆಟ್ಟಿ ಸರ್, ಇಲ್ಲ ನಾವು ಕನ್ನಡಿಗರು, ಕರ್ನಾಟಕದಲ್ಲಿದ್ದೀವಿ, ಕನ್ನಡ ಸಿನಿಮಾ ಮಾಡಿದೀವಿ, ಸೊ ಕನ್ನಡ ಆಡಿಯನ್ಸ್ ಬಂದು ನೋಡ್ತಾರೆ ನಮ್ಮ ಚಿತ್ರ, ಕಬಾಲಿ ಬರ್ಲಿ ಯಾವುದೇ ಬರ್ಲಿ ನಾವು ರಿಲೀಸ್ ಮಾಡಿದೀವಿ ಅಂತ ಅವ್ರು ಫುಲ್ ಕಾನ್ಫಿಡೆಂಟ್ ಆಗಿದ್ರು. ಸೊ ಅದ್ರ ಆಪೋಸಿಟ್ ಸಿನಿಮಾ ರಿಲೀಸ್ ಆಯ್ತು. ಪ್ರಾಬ್ಲಮ್ ಏನಾಯ್ತು ಅಂದ್ರೆ, ನಮ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇತ್ತು ಥಿಯೇಟರ್ ಸಿಗ್ಬೇಕಂತ, ಅಷ್ಟು ಥಿಯೇಟರ್ ನಮ್ಗೆ ಸಿಕ್ಲಿಲ್ಲ. ಅದೊಂದು ಪ್ರಾಬ್ಲಮ್ ಆಯ್ತು. ಬಿಟ್ರೆ ಇವಾಗ ಚಿತ್ರ ರಿಲೀಸ್ ಆಗಿದೆ, ಎಲ್ಲರೂ ಮೆಚ್ಕೊಂಡಿದ್ದಾರೆ. ಸೊ ಈ ವಿಷಯ ನಾನು ವೆಂಕಟೇಶ್ ಅವ್ರು ಕೇಳಕ್ಕೆ ಇಷ್ಟಪಡ್ತೀನಿ. ಸರ್, ಅದೇ ನಮ್ಮ ಮೈತ್ರಿ ಅವ್ರು ಹೇಳ್ದಂಗೆ, ನೀವು ಏನು ಎಕ್ಸ್ಪೆಕ್ಟ್ ಮಾಡಿದ್ರೋ ಅಷ್ಟು ಎಕ್ಸ್ಪೆಕ್ಟೇಷನ್ ಇರ್ತಕ್ಕಂಥ ಥಿಯೇಟರ್ಸ್ ನಿಮ್ಗೆ ಸಿಗದೆ ಹೋದ್ರು ಕೂಡ ಬಹಳ ಒಳ್ಳೆ ರಿವ್ಯೂಸ್ ಬರ್ತಾ ಇದೆಯಲ್ಲ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ನಮಗೆ ಥಿಯೇಟರ್ ಸಿಗ್ಲಿಲ್ಲ ಅನ್ನೋದಕ್ಕೆ ಕಾರಣ ಉಂಟು. ಯಾಕಂದ್ರೆ ಥಿಯೇಟರ್ಗಳನ್ನ ಅವರು ಮುಂಚಿತವಾಗಿ ಎಷ್ಟು ಥಿಯೇಟರ್ ಇರುತ್ತೋ ಬಲ್ಕ್ ಆಗಿ ಅಟ್ ಎ ಟೈಮಲ್ಲಿ ರಿಲೀಸ್ ಮಾಡಬೇಕು ಅಂತ ಅವರ ಒಂದು ಅನಿಸಿಕೆಗೆ ಅವ್ರು ರೀಚ್ ಆಗಬೇಕಾಗಿತ್ತು. ಆ ಸಮಯದಲ್ಲಿ ಏನಾಗಿದೆ ಅಂದ್ರೆ, ನಾವು ಕನ್ನಡದ ಥಿಯೇಟರ್ಗಳಲ್ಲಿ ಏನಿದೆಯೋ ಆ ಥಿಯೇಟರ್ಗಳು ಸಹ ನಮಗೆ ಸಿಗದಿರೋದ್ರಿಂದ ಇವತ್ತಿನ ದಿವಸ ನನಗೆ ಅಂದಾಜು ಪ್ರಕಾರ ನಾನು ಒಂದು 115-120 ಥಿಯೇಟರ್ಲ್ಲಿ ನಾನು ಕೇಳಿದ್ರೆ ನನಗೆ ಅಟ್ಲೀಸ್ಟ್ ಒಂದು 70-80 ಥಿಯೇಟರ್ ಹತ್ರ ನನಗೆ ಸಿಗತ್ತೆ. ಆ ಸಿಕ್ಕಿದಾಗ ಏನಾಗುತ್ತೆ ಅಂದ್ರೆ, ಈಗ ಇಲ್ಲಿ ತಮಿಳಲ್ಲಿ ತೆಲುಗಲ್ಲಿ ಸೂಪರ್ ಸ್ಟಾರ್ ಯಾರು ಬರ್ತಾ ಇದಾರೋ ಅವ್ರು ಕನ್ನಡದವರು, ಪಾಯಿಂಟ್ ನಂಬರ್ 1. ಆಮೇಲೆ ಎರಡನೇದು, ಕನ್ನಡದವರೇ ತಮಿಳು ತೆಲುಗಲ್ಲಿ 2 ಪಿಕ್ಚರ್, ಆ ಕಡೆ ತೆಲುಗಲ್ಲಿದೆ, ಈ ಕಡೆ ತಮಿಳಲ್ಲಿದೆ. ಈ ಮಧ್ಯದಲ್ಲಿ ಕನ್ನಡ ಒಂದು ಪಿಕ್ಚರ್ ಇಲ್ಲ. ನಾನು ಏನು ಥಿಯೇಟರ್ನ ಅದು ಒಂದು ತಿಂಗಳಿಂದ ನಾನು ಸತತವಾಗಿ ಅದನ್ನ ಕ್ಯಾರಿ ಮಾಡ್ಕೊಂಡ್ ಬಂದಿದ್ದೆ. ಅವರು ಮಿಸ್ಟರ್ ಕುಮಾರನ್ ಅವ್ರು ಆಕ್ಚುಲಿ ಎಲ್ಲ ಕೋಆಪರೇಟ್ ಮಾಡ್ಕೊಂಡು, ಇಲ್ಲ ನೀವು ಇದು ಮಾಡಿದ್ದಾನ, ಆ ಡೇಟ್ಗೆ ಖಾಲಿ ಆಗತ್ತೆ, ಸೊ ನೀವು ರಿಲೀಸ್ ಮಾಡ್ಕೋಬಹುದು. ಬಟ್ ಆದ್ರೆ ರಿಲೀಸ್ ಮಾಡೋಕ್ಕಿಂತ ಮುಂಚೆ ದೊಡ್ಡ ಸಿನಿಮಾ ಬರ್ತಾ ಇದೆ, ನಿಮ್ಗೆ ಪೆಟ್ಟಾಗತ್ತೆ ಅಂತ. ನಾನು ಪೆಟ್ಟು ಅನ್ನೋದು ಬರಲ್ಲ, ಕನ್ನಡ ಸಿನಿಮಾ ಬರಬೇಕು. ಯಾಕಂದ್ರೆ ಕನ್ನಡ ಆಡಿಯನ್ಸ್ಗೆ ಅವತ್ತಿನ ದಿವಸ ಸಿನಿಮಾನೇ ಇರೋದಿಲ್ಲ, ವಂಚಿತರಾಗ್ತಾರೆ. ಒಂದು. ಎರಡನೇದು ಬಂದು, ಈ ಸಿನಿಮಾ ಬರ್ತಾ ಇರೋದು ಕಥಾ ಸಾರಾಂಶದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ, ಆಮೇಲೆ ತಾಯಿ ಮಗನ ಪ್ರೀತಿ ಇದೆ, ಆಮೇಲೆ ಕುಟುಂಬದಲ್ಲಿ ಯಾರಾದ್ರೂ ಕೂತ್ಕೊಂಡ್ರೆ ಅವ್ರಿಗೆ ಸಣ್ಣ ಪ್ರಮಾಣದಲ್ಲೂ ಯಾವುದೇ ತರದಲ್ಲಿ ಮುಜುಗರ ಆಗಲ್ಲ. 100% ಭಾಗ ನಾವು ಯಾವ ತರ ಪೇನಲ್ಲಿ ಬರೆದು ಬರ್ಕೊಬಿಡ್ಬೋದು, ಮುಜುಗರ ಆಗೋದೇ ಇಲ್ಲ. ಸಿನಿಮಾ ಪ್ರಾರಂಭ ಆದ್ರೆ ಕೊನೆವರೆಗೂ ಮುಜುಗರ ಆಗದಿರೋ ಅಂತ ಒಳ್ಳೆ ಸಿನಿಮಾ. ಯಾವುದು ಸಣ್ಣ ಮಗುವಿಂದ ಹಿಡಿದು ಒಂದು ಏಜ್ ಆಗಿರೋವರೆಗೂ ಕೂತ್ಕೊಂಡ್ರೆ ಸಿನಿಮಾ ನೋಡ್ತಕ್ಕಂಥ ಸಿನಿಮಾ ಇಂಥ ಸಮಯದಲ್ಲಿ ಕೊಡ್ತಾ ಇದೀವಿ. ಸೊ ಇದಕ್ಕೆ ಖಂಡಿತವಾಗಿ ಮಾರ್ಕ್ಸ್ ಇರುವಂತ ಸಿನಿಮಾ. ಆಮೇಲೆ ಫ್ಯಾಮಿಲಿಗೆ ಬಹಳಷ್ಟು ಹತ್ತಿರವಾಗಿರೋ ಸಿನಿಮಾ. ಕುಟುಂಬಸ್ಥರು ಯಾರಾದ್ರೂ ಬಂದ್ರೆ ಅವ್ರ ಮನೇಲಿ ಎಲ್ಲಾ ಸದಸ್ಯರು ನಮ್ಮ ಸಿನಿಮಾನ ಖಂಡಿತವಾಗಿ ಒಪ್ಕೊಳ್ಳುವಂತ ಸಿನಿಮಾ ನಾವು ರಿಲೀಸ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ಖಂಡಿತವಾಗಿ ನಮ್ಗೆ ಒಂದು ಗೆಲುವು ಸಿಗತ್ತೆ. ನಾವು ಸಿನಿಮಾ ರಿಲೀಸ್ ಮಾಡಿಲ್ಲ ಅಂದ್ರೆ ನಿಜವಾಗ್ಲೂ ನಾವು ಅದರಲ್ಲಿ ನಾವು ವಂಚಿತರಾಗ್ತೀವಿ ಅಂತ ಒಂದು ನಮ್ಗೆ ಫೀಲಿಂಗ್, ಅದು ನಮ್ಮಲ್ಲೇ ನಮ್ ಫೀಲಿಂಗ್ ಅಲ್ಲ. ಇಂಥ ಸಮಯದಲ್ಲಿ ನಮ್ಗೆ ಥಿಯೇಟರ್ ಸಿಕ್ಕಿಲ್ಲ ಅಂದ್ರೆ ಅವ್ರ ಥಿಯೇಟರ್ ಆಲ್ರೆಡಿ ಮುಂಚಿತವಾಗಿ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಾ ಥಿಯೇಟರ್ ಬೇಕು ಅಂತ ಅವ್ರು ಆಲ್ಮೋಸ್ಟ್ ಆಕ್ಚುಲಿ ರೆಡಿ ಆಗ್ಬಿಟ್ರು ಅಂತ. ನಮ್ಗೆ ಇವಾಗ ಬಂದಾಗ ಸಿನಿಮಾ ಚೆನ್ನಾಗಿದ್ರೆ ಮುಂದಿನ ವಾರದಲ್ಲಿ ನಮ್ ಥಿಯೇಟರ್ ಸಿಗ್ಬೋದು. ನಮ್ ಸಿನಿಮಾ ಚೆನ್ನಾಗಿದೆ ಅಂದ್ರೆ ಅಟ್ಲೀಸ್ಟ್ ಕನ್ನಡ ಸಿನಿಮಾ ಇಂಥ ಟೈಮಲ್ಲಿ ಬಂದು ಅವ್ರು ರಿಲೀಸ್ ಮಾಡಿದ್ದಾರೆ. ಈ ರಿಲೀಸ್ ಮಾಡಿರೋದಲ್ಲ ಅವ್ರಿಗೆ ಏನ್ ಆಕ್ಚುಲಿ ನಷ್ಟ ಕಷ್ಟ ಇರೋದು ಬೇಡ, ಬಟ್ ಚೆನ್ನಾಗಿ ನಾವು ಓಡ್ತಾ ಇದೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ಆಮೇಲೆ ಒಂದು ವಾರ ಪೂರ್ತಿ ಅವ್ರು ಆಕ್ಚುಲಿ ಸಿನಿಮಾ ಥಿಯೇಟರ್ ಅಲ್ಲಿ ಸಿನಿಮಾನ ನೋಡ್ಸಿದ್ದಾರೆ ಜನಕ್ಕೆ, ಅವರೆಲ್ಲ ಒಪ್ಕೊಂಡಿದ್ದಾರೆ. ಆ ನೋಡ್ಸಿರೋಂತ ಜನ ಎಲ್ಲ ಒಪ್ಕೊಂಡಿದ್ದಾರೆ. ಏನಕ್ಕೆ ಅಂದ್ರೆ, ನೋಡ್ತಕ್ಕಂಥ ಜನ ಏನ್ ಹೇಳ್ತಾರೆ ಅನ್ನೋದು ನಮ್ಗೊಂದು ಪ್ರಶ್ನೆ ಇತ್ತು. ಅವ್ರ ಪ್ರಶ್ನೆಗೆ ಉತ್ತರ ಏನಂದ್ರೆ ತುಂಬಾ ಚೆನ್ನಾಗಿದೆ. ನಾವು ಹಾಡುಗಳು ಕೇಳುವಾಗ ಹಾಡುಗಳು ಸಹ ಚೆನ್ನಾಗಿದೆ, ಹಿನ್ನೆಲೆ ಸಂಗೀತ ಸಹ ಚೆನ್ನಾಗಿದೆ, ಆರ್ಟಿಸ್ಟ್ಗಳು ಸಹ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಬಂದು ಫಸ್ಟ್ ಹಾಫ್ ಅಲ್ಲಿ ಕುಟುಂಬದಲ್ಲಿ ಕಷ್ಟ ನಷ್ಟಗಳು ಯಾವ್ದಿರುತ್ತೋ ಅದಿರುತ್ತೆ. ಆಮೇಲೆ ಒಬ್ಬ ಏನು ವ್ಯಕ್ತಿ
ಒಂದು IAS ಆಫೀಸರ್ ಆಗ್ತಾರೋ ಅವ್ರು ಯಾವ ರೀತಿ ಬೆಳೆಯುವಾಗ ಕಷ್ಟಗಳಿದ್ರು ಗುರಿ ಮುಟ್ತಾರೆ ಅಂತಿದೆ. ಅದಾದ್ಮೇಲೆ ತಾಯಿ ಪ್ರೀತಿ ಯಾವ ರೀತಿ ಇದೆ ಅಂತಿದೆ. ಆಮೇಲೆ ಒಂದು ತಾಯಿ ಗುರಿ ಮುಟ್ಸಾದ್ಮೇಲೆ ಒಬ್ಬ ಅಧಿಕಾರಿನ ಯಾರೋ ಭ್ರಷ್ಟರು ಅವ್ರನ್ನ ಯಾವ ಬೇರೆ ತರದಲ್ಲಿ ಅವ್ರಿಗೆ ದೌರ್ಜನ್ಯ ಮಾಡಿ ಏನೋ ಮಾಡಿದಾಗ ಆ ತಾಯಿಗೆ ಎಷ್ಟು ನಷ್ಟ ಆಗತ್ತೆ, ಆ ತಾಯಿ ಪ್ರೀತಿ ಯಾವ ರೀತಿ ಇರತ್ತೆ ಕೊನೆಗೂನು ಅಂತ. ತನ್ನ ಮಗು ಇದೆ, ತನ್ನ ಮಗು ಕರ್ತವ್ಯದಲ್ಲಿ ನಿರತರಾಗಿದೆ ಅಂತ ಹೇಳ್ಬಿಟ್ಟು ಈಗ ಏನಾಗತ್ತೆ, ಸೈನಿಕರು ಎಲ್ಲೋ ಆದಾಗ ಅವ್ರ ಮನೆ ಇಲ್ಲ, ನಮ್ ಇದ್ರಲ್ಲಿ ಬಾರ್ಡರ್ ಅಲ್ಲಿ ನಮ್ಗೋಸ್ಕರ ಹೆಚ್ಚಿಲ್ಲ ಅವರು ಇದ್ರಲ್ಲಿ ಇದ್ದಾರೆ, ಬಾರ್ಡರ್ ಅಲ್ಲಿ ನಮ್ಗೋಸ್ಕರ ದೇಶ ಕಾಯ್ತಾ ಇದ್ದಾರೆ ಅನ್ನೋ ತರ IAS ಆಫೀಸರ್ಗಳಿಲ್ಲ. ಒಬ್ಬ ನಿಷ್ಠಾವಂತ ಜಿಲ್ಲಾಧಿಕಾರಿ ಮಗ ನನಗೆ ಬರ್ತಾನೆ, ಅವ್ನು ಒಳ್ಳೆ ಕೆಲಸನೇ ಮಾಡ್ತಾನೆ ಸಮಾಜಕ್ಕೆ ಅಂತ ಕೊನೆಯಲ್ಲೂ ಆ ತಾಯಿ ಹೇಳುವಾಗ ಆ ತಾಯಿ ಹೇಳತ್ತಲ್ಲ ಮಾತು ಕೊನೆ ಎಂಡಿಂಗ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಕಣ್ಣಲ್ಲಿ ಹಂಗೆ ತ್ಯಾವಾಗ್ಬಿಡತ್ತೆ. ಸೊ ಇಂಥ ಸಿನಿಮಾ ನಾವು ಕೊಡ್ತಾ ಇರೋದ್ರಿಂದ ನಮಗೆ ಥಿಯೇಟರ್ ಬರ ಇರೋದು ಇವಾಗ ಈಗಲೂ ನಾವು ಕೇಳಿಸ್ಕೊಳ್ಳೋಣ, ಕನ್ನಡ ಸಿನಿಮಾಗಳು ಕೇಳಿಸ್ಕೊಳ್ಳೋದು. ಈಗ ನನಗೆ ನನ್ನ ಸ್ನೇಹಿತರು ತುಂಬಾ ಜನ ಫೋನ್ ಮಾಡಿದ್ದುಂಟು, ನನಗೆ ಬೇಕಾಗಿರೋ ಮಾಲ್ಗಳಲ್ಲಿ ನಿಮ್ ಸಿನಿಮಾ ಇಲ್ಲ, ನಾನು ಹೋದಾಗ ಇಲ್ಲ. ನಾನು ಎಷ್ಟೋ ಫ್ಯಾಮಿಲಿ ಒಂದು ಆಕ್ಚುಲಿ 20-30 ಫ್ಯಾಮಿಲಿ ಒಟ್ಟೊಟ್ಟಿಗೆ ಹೋಗ್ಬೇಕು ಅಂತಿದ್ವಿ ಅಂತ. ನಮ್ಮ ಲಯನ್ಸ್ ಅವ್ರು ಆಕ್ಚುಲಿ ನಾನು ಯಾವುದೋ ಒಂದು ಆಕ್ಚುಲಿ ಪಿಕ್ಚರ್ ನೋಡ್ಬೇಕು, ನಾವು ಆಲ್ಮೋಸ್ಟ್ ಮಲ್ಟಿಪ್ಲೆಕ್ಸ್ಗಳಿಗೆ ಜಾಸ್ತಿ ಹೋಗೋದು, ನಾವು ಅಲ್ಲಿ ಹೋಗಕ್ ಆಗ್ತಾ ಇಲ್ಲ. ಏನಕ್ಕೆ ಅಂದ್ರೆ ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ. ಆಮೇಲೆ ಹೋದಾಗ ನಾವು ಪಿಕ್ಚರ್ ನೋಡಾದ್ಮೇಲೆ ಶಾಪಿಂಗ್ ಮಾಡ್ತೀವಿ, ಇಲ್ಲ ಶಾಪಿಂಗ್ ಆದ್ಮೇಲೆ ಪಿಕ್ಚರ್ ನೋಡ್ತೀವಿ. ಕನ್ನಡ ಪಿಕ್ಚರ್ ಅಲ್ಲಿ ಇರುತ್ತೆ, ನಮ್ಗೆ ಗ್ಯಾರಂಟಿ ಇದೆ ಅಂತ ಹೇಳಿದಾಗ ಅಲ್ಲಿ ಹೋದಾಗ ನನ್ನ ಪಿಕ್ಚರ್ ಇಲ್ಲ ಅಲ್ಲಿ. ಈಗ ನಮ್ಮ ಪಿಕ್ಚರು ಈಗಲೂ 2ನೇ ವಾರಕ್ಕೆ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಯಾರಾದ್ರೂ ಖಂಡಿತವಾಗಿ ಮನ್ಸು ಮಾಡಿ ಕೊಟ್ರೆ ಕನ್ನಡ ಸಿನಿಮಾಗೆ ನಿಜವಾಗ್ಲೂ ನಾವು ಸಪೋರ್ಟ್ ಮಾಡ್ತೀವಿ. ಕನ್ನಡ ಸಿನಿಮಾ ಚೆನ್ನಾಗಿರೋ ಸಿನಿಮಾಗೆ ನಾವು ಸಪೋರ್ಟ್ ಮಾಡಬೇಕು. ಆಮೇಲೆ ಕಪಾಲಿ ಸಿನಿಮಾ ಬಂದಿರೋ ಒಂದು ವಾರದಲ್ಲಿ ಇವರು ಖಂಡಿತವಾಗಿ ಸಿನಿಮಾ ಬಗ್ಗೆ ಕಾಳಜಿ ಇಟ್ಕೊಂಡು ಮಾಡಿದ್ದಾರೆ ಅಂತ ಏನಾದ್ರೂ ಒಂದು ಸ್ವಲ್ಪ ರೀತಿಯಲ್ಲಿ ನಮ್ಮನ್ನ ಸಪೋರ್ಟ್ ಮಾಡಿದ್ರೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಅದು ಖಂಡಿತವಾಗಿ 100 ದಿನ ಓಡುತ್ತೆ ಪಿಕ್ಚರ್ ಸಿನಿಮಾ. ಈ ವಿಷಯನ ಖಂಡಿತವಾಗ್ಲೂ ನಾವು ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ದಟ್ ಒಂದು ಒಳ್ಳೆಯ ಕಥೆ ಸಾರಾಂಶ ಇರ್ತಕ್ಕಂಥ ಸಿನಿಮಾನ ನಮ್ಮ ಕನ್ನಡ ಪ್ರೇಕ್ಷಕರು ನೋಡಿ ಖಂಡಿತವಾಗ್ಲೂ ಮೆಚ್ಚಿದರೆ ಅನ್ನೋ ಒಂದು ಪ್ರೂಫು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಇದೆ. ಸೊ ಖಂಡಿತವಾಗ್ಲೂ ಅಕ್ಷತೆ ಚಿತ್ರವನ್ನ ಎಲ್ಲರೂ ಕೂಡ ಅಪ್ರಿಶಿಯೇಟ್ ಮಾಡಿದ್ದಾರೆ. ಅಂಡ್ ಖಂಡಿತವಾಗ್ಲೂ ಹೇಗೆ ನೋಡಿದವರು ರೀಚ್ ಮಾಡಿಸ್ತಾ ಇದ್ರು. ಮಲ್ಟಿಪ್ಲೆಕ್ಸ್ ಅವ್ರು ನೋಡಿದ ಏನ್ ಬೆನಿಫಿಟ್ ಅಂದ್ರೆ ನಮ್ಮ ಸಿನಿಮಾನ ಎಲ್ಲರೂ ಮಾತಾಡ್ತಾ ಇದ್ರು. ಆ ಮಾತಾಡೋದ್ರಲ್ಲಿ ಕಡಿಮೆ ಆಗಿದೆ, ಆದ್ರೂ ಸಿನಿಮಾ ನೋಡ್ತಾ ಇದಾರೆ ಜನ. ಅವ್ರಿಗೆ ಏನಾಗತ್ತಂದ್ರೆ ಅವ್ರಿಗೆ ಬೇಕಾಗಿರೋ ಜಾಗದಲ್ಲಿ ಸಿಕ್ಕಿಲ್ಲ. ದಟ್ ಇಸ್ ಟ್ರೂ. ಎನಿವೇಸ್, ಇವಾಗ ಸದ್ಯಕ್ಕೆ ಟ್ರೇಲರ್ ರೆಡಿ ಆಗಿದೆ ಸರ್ ಅಕ್ಷತೆ ಚಿತ್ರದ, ನೋಡ್ಬಿಟ್ಟು ಬಂದ್ಬೋಣ. ಅದಾದ್ಮೇಲೆ ನಮ್ಮ ಒಂದು ಮಾತುಕತೆ ಕಂಟಿನ್ಯೂ ಆಗುತ್ತೆ. ಇವಾಗ ಸದ್ಯಕ್ಕೆ ಅಕ್ಷತೆ ಚಿತ್ರದ ಟ್ರೇಲರ್ ನೋಡ್ಬನ್ನಿ. ಗಾಂಧೀಜಿ, ವಿವೇಕಾನಂದ, ವಿಶ್ವೇಶ್ವರಯ್ಯ, ಅಂಬೇಡ್ಕರ್ ಅಂತ ಆದರ್ಶವಾದಿಗಳ ಆದರ್ಶವಿದೆ. 3 ಕೋಟಿ ದೇವರುಗಳ ಆಶೀರ್ವಾದ ನಮಗಿದೆ. ಅರ್ಥ ಮಾಡ್ಕೊಳ್ಳಿ. ನೀವು ಮಾತ್ರ ನನ್ನ ಅಭಿಪ್ರಾಯ ಕೇಳ್ಬೋದು, ನಾನು ನಿಮ್ಮ ಅಭಿಪ್ರಾಯ ಕೇಳ್ಬಾರ್ದಾ? ಏನು ಈ ಮದ್ವೆ ನಿಮ್ಗೆ ಇಷ್ಟ ಇದೆಯಾ? ಒಂದೊಂದು ನೆನಪಿಂದು ತಾಜಾ ತಾಜಾ ಘಮ 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 ಚಂದನ 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 ಈ ಸ್ಪಂದನ. ಒಂದೊಂದು ಕನಸಿಂದು ಮಿಂಚು ಮಿಂಚು ಹನಿ 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 ಕಾಂಚನ ಗಂಗೆಯ ಸಿಂಚನ ರೋಮಾಂಚನ. ಭೂಮಿ ತಾಯಿ ಎದೆ ಬಗ್ದು ಸಂಪಾದನೆ ಮಾಡಿರೋ ನಿನ್ನ ಪಾಪದ ದುಡ್ಗೆ ಬಾಯಿ ತೆರೆದು ನಿನ್ ಗುಲಾಮ ಆಗೋನಲ್ಲ ನಾನು. DC ಡಿಸ್ಟ್ರಿಕ್ಟ್ ಕಲೆಕ್ಟರ್. ನನಗೆ ನಂಬಿಕೆ ಇದೆ, ಪ್ರೀತಿ ಇದೆ. ನಿಮ್ಮ ಒಳ್ಳೆ ಮನಸ್ಸು ನನ್ಗೆ ಅರ್ಥ ಆಗಿದೆ. ಗುಲಾಬಿ ಗಿಡದಲ್ಲಿ ಮುಳ್ಳು ಇರಲೇಬಾರದು, ಜಿಲೇಬಿ ತುಂಡಲ್ ಕಲ್ಲು ಸಿಗಲೇಬಾರದು. ತುಂಟಿ ಅಂಟಿಕೊಂಡು ಇರುವಾಗ ಮಂಡಿಸಿನು ಬಂದು ಮುಡು ಕೆಡಕಾರ್ದು. ಬಂಡರಿ ಬಾಯಿ ಅಶ್ವತ್ಥರಂಥ ಅತ್ತೆ ಮಾವ ಸಿಕ್ರೆ ನೋ ಪ್ರಾಬ್ಲಮ್. ಈ ಕಡೆ ಲವ್ ಲವ್, ಆ ಕಡೆ ಬೌ ಬೌ, ಒಂಥರ ಚೌ ಚೌ ಗರ್ರಂ ಗರ್ರಂ. ನೀನ್ ನ್ಯಾಯದ ಮನೆಗೆ ಮುಂದ್ಗಡೆ ಬಾಗಿಲಿಂದ ಕರ್ಕೊಂಡು ಹೋದ್ರೆ ನಾವು ಡೀಲೋ ಬೇಲ ಮಾಡ್ಕೊಂಡು ಹಿಂದ್ಗಡೆ ಬಾಗಿಲಿಂದ ಆಚೆ ಬಂದ್ಬಿಡ್ತೀವಿ. ಡೀಲ ನೋ ಡೀಲ್ ಮುಗೀತು. ಈಗೇನಿದ್ರು ಸೂಪರ್ ಮಿನಿಟು.